ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕೆ ಹಾಹಾಕಾರ ಶುರುವಾಗಿದೆ. ಮುಂಗಾರು ಮಳೆ ಚುರುಕಾಗಿರುವಂತ ಈ ಒಂದು ಸಮಯದಲ್ಲಿ ಗೊಬ್ಬರಕ್ಕಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ರೈತರು. ಕೃಷಿ ಚಟುವಟಿಕೆಗಳು ಗರಿಗೆದ್ದಿದ್ದರೂ ಕೂಡ ಕೃತಕ ಅಭಾವ ಉಂಟಾಗಿರುವಂತದ್ದು ಕೊಪ್ಪಳ, ಯಾದಗಿರಿ, ಬೆಳಗಾವಿ, ಅದೇ ರೀತಿಯಾಗಿ ಚಿಕ್ಕೋಡಿ, ಕಲಬುರಗಿ, ಗದಗ, ಬೀದರ್ ಸೇರಿ ಹಲವೆಡೆ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಿಕೊಂಡಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಇದೀಗ ಹಾಹಾಕಾರ ಶುರುವಾಗಿರುವಂತದ್ದು. ಮುಂಗಾರು ಮಳೆ ಈಗಾಗಲೇ ಶುರುವಾಗಿದೆ. ಚುರುಕಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಗೊಬ್ಬರಕ್ಕಾಗಿ ರೈತರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕೃಷಿ ಚಟುವಟಿಕೆಗಳು ಈಗಾಗಲೇ ಗರಿಗೆದ್ದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೃತಕ ಅಭಾವ ಉಂಟಾಗಿರುವಂತದ್ದು ರೈತರಿಗೆ. ಕೊಪ್ಪಳ, ಯಾದಗಿರಿ, ಬೆಳಗಾವಿ, ಚಿಕ್ಕೋಡಿ ಸೇರಿದಂತೆ ಕಲಬುರಗಿ, ಗದಗ, ಬೀದರ್ ಸೇರಿ ಹಲವೆಡೆ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿಕೊಂಡಿದ್ದಾರೆ. ಮುಂಗಾರು ಉತ್ತಮವಾಗಿ ಸುರಿತಾ ಇರುವಂತಹ ನಡುವೆ ರಾಜ್ಯದಲ್ಲಿ ಬೆಳಗ್ಗೆ ಅಗತ್ಯವಾದಂತಹ ಯೂರಿಯಾ ರಸಗೊಬ್ಬರದ ಅಭಾವ ಕೂಡ ಮುಂದುವರೆದಿರುವಂತದ್ದು. ಯೂರಿಯಾಗಾಗಿ ವಿವಿಧೆಡೆ ರೈತರು ಮುಗಿಬೀಳ್ತಾ ಇದ್ದಾರೆ. ಶನಿವಾರವೂ ಕೂಡ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರತಿಭಟನೆಯನ್ನ ಕೂಡ ನಡೆಸಲಾಗಿತ್ತು. ಎಲ್ಲಾ ಕಡೆ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿಕೊಂಡಿದ್ದಾರೆ. ಗೊಬ್ಬರಕ್ಕಾಗಿ ಹಾಹಾಕಾರ ನಡೀತಾ ಇರುವಂತದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ರೈತರೊಬ್ಬರು ಹೋರಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಮಣ್ಣನ್ನ ತಿಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಎಲ್ಲೆಡೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಯೂರಿಯಾ ಆಕ್ರೋಶ ಎಲ್ಲೆಡೆ ಇದೀಗ ಕೇಳ್ಬರ್ತಾ ಇರುವಂತದ್ದು. ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲೂ ಕೂಡ ನಿನ್ನೆ ಸ್ವಲ್ಪ ಮಟ್ಟಿಗೆ ರೈತರು ಹೋರಾಟವನ್ನ ಮಾಡಿದ್ರು. ಆದ್ರೆ ಈ ಕುರಿತಾಗಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆ ಇಲ್ಲ. ಈ ಬಾರಿ 5 ಲಕ್ಷ ಹೆಕ್ಟೇರ್ ಹೆಚ್ಚು ಬಿತ್ತನೆ ಆಗಿರೋದ್ರಿಂದ ಗೊಬ್ಬರದ ಬೇಡಿಕೆ ಸ್ವಲ್ಪ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ಎಲ್ಲೆಡೆ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿಕೊಂಡಿದ್ದಾರೆ. ಇದರಿಂದ ರೈತರಿಗೆ ಎಲ್ಲೋ ಒಂದ್ ಕಡೆ ಬೆಳೆದಂತ ಬೆಳೆಗೆ ಸರಿಯಾದಂತ ರೀತಿಯಾದಂತ ಗೊಬ್ಬರವನ್ನ ಹಾಕೋದಕ್ಕೋಸ್ಕರ ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಹಾಗಾಗಿ ಎಲ್ಲೆಡೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತರು. ಯೂರಿಯಾ ರಸಗೊಬ್ಬರ ಸಿಗದೆ ಎಂತಹ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅರಿವಾಗ್ತಾ ಇಲ್ವಾ? ಹೋರಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ರೈತರೊಬ್ರು ಈ ಕುರಿತಾಗಿ ಮಣ್ಣನ್ನ ಕೂಡ ತಿಂದಿರುವಂತದ್ದು. ಎಲ್ಲೆಡೆ ಈ ರೀತಿಯಾದಂತಹ ಗೊಬ್ಬರಕ್ಕಾಗಿ ಹಾಹಾಕಾರ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಸಗೊಬ್ಬರದ ಬರ ಕಂಗಾಲಾಗಿದ್ದಾರೆ ಇದರಿಂದ ರೈತರು. ಹಾಗಾಗಿ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರುವಂತದ್ದು. ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕೂಡ ಅವರ ವಿರುದ್ಧ ಕೂಡ ಇದೀಗ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಯೂರಿಯಾ ಕೊರತೆ ಇಲ್ಲ ಅಂತಿದ್ದಾರೆ ಕೃಷಿ ಸಚಿವರು ಕೂಡ. ಯಾವುದೇ ರೀತಿಯಾದಂತಹ ಯೂರಿಯಾ ಕೊರತೆ ಇಲ್ಲ. ಆದರೆ ಅಧಿಕ ಬೆಳೆಯನ್ನ ಬೆಳೀತಾ ಇರುವಂತಹ ಹಿನ್ನೆಲೆಯಲ್ಲಿ ಗೊಬ್ಬರದ ಅಭಾವ ಉಂಟಾಗಿದೆ. ಆದರೆ ಅನ್ನದಾತರ ಕೈಗೆ ಸೇರ್ತಾ ಇಲ್ಲ ಗೊಬ್ಬರ ಅನ್ನುವ ಆಕ್ರೋಶ ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ದಳ್ಳಾಳಿಗಳ ಮೂಲಕ ಗೊಬ್ಬರ ಸ್ಟಾಕ್ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಸಂಗ್ರಹಿಸಿ ಹೆಚ್ಚಿನ ದರದಲ್ಲಿ ಮಾರಾಟದ ಕುತಂತ್ರ ಕೂಡ ನಡೀತಾ ಇದೆಯಾ? ಗೊಬ್ಬರವನ್ನ ಸಂಗ್ರಹಿಸಿಡಲಾಗಿದೆ, ಆ ಒಂದು ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರಾ? ಕೃಷಿ ಇಲಾಖೆ ಅಧಿಕಾರಿಗಳು ಈ ಎಲ್ಲಾ ವಿಷಯವನ್ನ ಗಮನಿಸಿದ್ರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರಾಗಿದ್ರೆ ರೈತರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ ಅನ್ನುವ ನಿಟ್ಟಿನಲ್ಲಿ ಕಣ್ಮುಚ್ಚಿ ಕುಳಿತಿದ್ದಾರ. ನೋ ಸ್ಟಾಕ್ ಬೋರ್ಡ್ ಅನ್ನ ಎಲ್ಲಾ ಕಡೆ ಕೂಡ ಹಾಕೊಂಡಿರುವಂತದ್ದು. ಈಗಾಗಲೇ ರೈತರು ಗೊಬ್ಬರಕ್ಕಾಗಿ ಪರದಾಟವನ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಂತಾ ಇಲ್ಲ. ಕೃಷಿ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಇವರೆಲ್ಲರೂ ಸೇರ್ಕೊಂಡು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಿದ್ದಾರಾ? ಸ್ಟಾಕ್ ಅನ್ನ ಮಾಡ್ಕೊಂಡು ಗೊಬ್ಬರವನ್ನ ಅದಾದ ನಂತರ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡ್ತಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇದೀಗ ರೈತರಲ್ಲಿ ಮೂಡು ಇರುವಂತದ್ದು. ಹಾಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎಲ್ಲೆಡೆ. ಯಾವುದೇ ರೀತಿಯಾಗೂ ಕೂಡ ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆ ಇಲ್ಲ ಅಂತ ಕೃಷಿ ಸಚಿವರು ಕೂಡ ಇದೀಗ ಹೇಳ್ತಾ ಇರುವಂತದ್ದು. ಆದ್ರೆ ಈ ರೀತಿಯಾದಂತ ಕೊರತೆ ಇಲ್ಲ ಅಂತ ಅಂದ್ಮೇಲೆ ಹೀಗೆ ಯಾಕೆ ಆಗ್ತಾ ಇದೆ? ರೈತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಬೆಳೆಯನ್ನ ಬೆಳೆದಿದ್ದಾರೆ, ಆದ್ರೆ ಅದಕ್ಕೆ ಸರಿಯಾದಂತ ಫಲವನ್ನ ಕೊಡೋದಕ್ಕೋಸ್ಕರ ಗೊಬ್ಬರವನ್ನ ಹಾಕಬೇಕಾಗುತ್ತೆ.
ಆದ್ರೆ ಇಂತಹ ಸಂದರ್ಭದಲ್ಲಿ ಗೊಬ್ಬರವೇ ಸಿಗ್ತಾ ಇಲ್ಲ ಅಂತಾದಾಗ ರೈತರು ಎಲ್ಲಿಗೆ ಹೋಗ್ಬೇಕು? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಕೆಲವೊಂದಷ್ಟು ಕಡೆ ಹೋರಾಟವನ್ನ ಕೂಡ ಮಾಡಿದ್ದಾರೆ ರೈತರು. ಯಾಕೆ ಈ ರೀತಿ ಆಗ್ತಾ ಇದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಮಳೆ ಬೇಗ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ತಮ್ಮ ಬೆಳೆಗಳನ್ನ ಕೂಡ ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕೃಷಿ ಚಟುವಟಿಕೆಗಳು ಕೂಡ ಸಾಕಷ್ಟು ಗರಿಗೆದರಿವೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗ್ತಾ ಇದೆ. ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿ ಇಲಾಖೆ ಅದನ್ನ ಸರಿಯಾಗಿ ನಿಭಾಯಿಸಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ಗೊಂಡಿದ್ದಾರೆ. ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ. ಯಾಕಂತಂದ್ರೆ ಸರಿಯಾದ ಸಮಯಕ್ಕೆ ನಮಗೆ ಬೆಳೆಗಳಿಗೆ ಗೊಬ್ಬರ ಸಿಕ್ಕರೆ ಇನ್ನೂ ಕೂಡ ನಮ್ಮ ಫಸಲು ಹೆಚ್ಚಿಗೆ ಬರುತ್ತೆ ಅನ್ನುವಂತಹ ಒಂದಿಷ್ಟು ನಿಟ್ಟಿನಲ್ಲಿ ರೈತರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಗದಗ ಜಿಲ್ಲೆಯ ನರಗುಂದ ಆಗಿರ್ಬೋದು, ಮತ್ತೆ ಗದಗ ನಗರದಲ್ಲಾಗಿರ್ಬೋದು, ಅಲ್ಲಿ ಸಾಕಷ್ಟು ರೈತರು ಬೆಳಿಗ್ಗೆ 4 ಗಂಟೆಯಿಂದಲೂ ಕೂಡ ಒಂದು ಯೂರಿಯಾ ಗೊಬ್ಬರವನ್ನ ತೆಗೆದುಕೊಳ್ಳಿಕ್ಕೆ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರತಕ್ಕಂಥದ್ದು. ಮಹಿಳೆಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ, ವಯಸ್ಕರು ಕೂಡ ಅಲ್ಲಿ ನಿಂತು ಸರತಿ ಸಾಲಿನಲ್ಲಿ ನಿಂತರೂ ಸಹಿತ ಅವರಿಗೆ ಆ ಯೂರಿಯಾ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವ್ರನ್ನ ಕೇಳಿದ್ರೆ, ನಾವು ನಮಗೆ ಅಗತ್ಯ ಇರುವಷ್ಟು ಯೂರಿಯಾ ಗೊಬ್ಬರವನ್ನ ತರಿಸ್ಕೊಂಡಿದ್ದೇವೆ, ಆದ್ರೆ ರೈತರು ಒಮ್ಗೆ ಎಲ್ರಿಗೂ ಕೂಡ ಈಗ ತತ್ಕ್ಷಣವೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೈತರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಗೊಬ್ಬರದ ಕೊರತೆ ಉಂಟಾಗ್ತಾ ಇದೆ ಹೊರತು ನಮ್ಮಲ್ಲಿ ಯಾವುದೇ ರೀತಿ ಆ ರೀತಿ ಕೊರತೆ ಇಲ್ಲ. ಸ್ಟಾಕ್ ಅಂತಕ್ಕಂಥದ್ದು ಯೂರಿಯಾ ಗೊಬ್ಬರ ಇದೆ ಅನ್ನುವಂಥದ್ದನ್ನ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವ್ರು ಹೇಳ್ತಾರೆ. ಆದ್ರೆ ವಾಸ್ತುಸ್ಥಿತಿ ಏನಂತಂದ್ರೆ, ಅಲ್ಲಿ ರೈತರಿಗೆ ಸರಿಯಾಗಿ ಗೊಬ್ಬರ ಅಲ್ಲಿ ಬೇರೆ ಬೇರೆ ಒಂದು ಗದಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ ಒಂದು ಜಿಲ್ಲೆ ರಾಯಚೂರು ಆಗಿರ್ಬೋದು, ಈ ಒಂದು ಜಿಲ್ಲೆಗಳಿಗೆ ಸರಿಯಾಗಿ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ಪೂರೈಕೆ ಆದಂತಹ ಏನು ಯೂರಿಯಾ ಗೊಬ್ಬರ ಏನಿದೆ ಅದು ಎಲ್ಲ ಒಂದ್ ಕಡೆ ದಲ್ಲಾಳಿಗಳ ಒಂದು ಕೈ ಸೇರ್ತಾ ಇದೆಯಾ ಅನ್ನುವಂಥ ಅದನ್ನ ಸ್ಟಾಕ್ ಮಾಡಿ ಅದನ್ನ ಹೆಚ್ಚಿಗೆ ಒಂದು ದರದಲ್ಲಿ ಒಂದು ಡಬಲ್ ದರದಲ್ಲಿ ಮಾರಬೇಕು ಅನ್ನುವಂಥದ್ದನ್ನ ವಿತರಣೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಲ್ಲಿ ಕೆಲವೊಂದಿಷ್ಟು ದಲ್ಲಾಳಿಗಳ ಒಂದು ಕೈವಾಡ ನಡೀತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ರಾಜ್ಯ ಸರ್ಕಾರ ಹೇಳುತ್ತೆ ಯೂರಿಯಾ ಗೊಬ್ಬರ ನಾವು ಕೃಷಿ ಇಲಾಖೆ ಸರಬರಾಜಿದೆ, ಯಾವುದೇ ರೀತಿ ಕೊರತೆ ಇಲ್ಲ ಅನ್ನುವಂಥದ್ದನ್ನ ಹೇಳುತ್ತೆ. ಆದ್ರೆ ಇನ್ನೂ ಕೂಡ ಕೆಲವಷ್ಟು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಯೂರಿಯಾ ಗೊಬ್ಬರ ಬರಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಈಗಾಗಲೇ ಮನವಿ ಕೂಡ ಮಾಡ್ಕೊಂಡಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಕೃಷಿ ಸಚಿವರು ಹೇಳಿರ್ತಕ್ಕಂಥ. ಆದ್ರೆ ಇಷ್ಟೊಂದು ತೀವ್ರ ಮಟ್ಟದಲ್ಲಿ ಹಲವಾರು ಕಡೆಯಲ್ಲಿ ಪ್ರತಿಭಟನೆ ಆಗಿರ್ಬೋದು, ಮಳೆ ಗಾಳಿ ಅನ್ನದೇ ರೈತರು ಬೆಳಿಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥ ಒಂದಿಷ್ಟು ಸ್ಥಿತಿಯನ್ನು ಕೂಡ ನಾವು ನೋಡಿದ್ದೇವೆ. ಈ ಒಂದು ಸ್ಥಿತಿಗೆ ಕೂಡ ಕಾರಣವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೃಷಿ ಇಲಾಖೆಯ ಒಂದ್ ಕಡೆ ಎಡವಟ್ಟಿನಿಂದ ಆಗಿರ್ತಕ್ಕಂಥದ್ದು ಅಥವಾ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಹೇಳ್ತವೆ. ಯಾಕಂತಂದ್ರೆ ಹಲವಾರು ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗ್ತಾ ಇದೆ. ರೈತರು ಯೂರಿಯಾ ಗೊಬ್ಬರದ ಪರ್ಯಾಯ ಮಾರ್ಗವಾಗಿ ಅದನ್ನು ಬಳಸಲಿ ಅನ್ನುವಂಥದ್ದು ಕೃಷಿ ಇಲಾಖೆಯ ಒಂದು ಸಮಜಾಯಿತಿ ಇದೆ. ಆದ್ರೆ ರೈತರು ಈಗ ಒಂದು ಗೊಬ್ಬರಕ್ಕೆ ಅವರು ಅದನ್ನ ಬಳಸ್ಕೊಂತಾನೆ ಬಂದಿದ್ದಾರೆ, ಅದರಿಂದ ನಮಗೆ ಫಸಲು ಒಂದು ಹೆಚ್ಚಿನ ಬರುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದಲ್ಲಿ ರೈತರು ಇರ್ತಕ್ಕಂಥದ್ದು ಅವರ ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ಅದನ್ನ ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ಅವರಿಗೆ ರೈತರಿಗೆ ಒಂದು ತಿಳುವಳಿಕೆ ಒಂದು ಅರಿವು ಮೂಡಿಸುವಂತ ಪ್ರಯತ್ನ ಮಾಡಬೇಕು. ಅಥವಾ ಈಗ ಅವ್ರಿಗೆ ಯೂರಿಯಾ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಆಯಾ ಜಿಲ್ಲೆಗಳಿಗೆ ಸರಬರಾಜು ಮಾಡಬೇಕು, ಅಲ್ಲಿ ರೈತರಿಗೆ ಅದನ್ನ ಮುಟ್ಟಿಸುವಂತ ಪ್ರಯತ್ನ ಮಾಡಬೇಕು. ಅಲ್ಲಿ ಕೆಲವೊಂದಿಷ್ಟು ದಲ್ಲಾಳಿಗಳ ಒಂದು ಅಂಗಡಿಗಳಿಗೆ ಮಾತ್ರ ಅದು ಯೂರಿಯಾ ಗೊಬ್ಬರ ಸೀಮಿತವಾಗ್ತಾ ಇದೆ. ಅವ್ರಿಗೆ ಯಾವ ರೀತಿಯಾಗಿ ಬೇಕು ಆ ದರದಲ್ಲಿ ರೈತರಿಗೆ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಇದು ದೊಡ್ಡ ಮಟ್ಟಿಗೆ ರೈತರಿಗೆ ಆಕ್ರೋಶಕ್ಕೆ ಗುರಿಯಾಗಿದೆ. ಹಾಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ರೈತ ದೇಶದ ಬೆನ್ನೆಲುಬು ಅಂತಾನೆ, ಆದ್ರೆ ರೈತನಿಗೆ ಒಂದು ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಕೃಷಿ ಸಚಿವರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು, ಮತ್ತೆ ಸಿಎಂ ಸಿದ್ದರಾಮಯ್ಯ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ತೀವ್ರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ರೈತರೆಲ್ಲರೂ ಕೂಡ ನಾವು ತೀವ್ರ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ, ನಮಗೆ ಬೆಳೆಗಳಿಗೆ ಗೊಬ್ಬರ ಬೇಕು, ಇಡೀ ವರ್ಷಾಂತಪೂರ್ತಿ ನಾವು ದುಡಿಯೋದೇ ಈ ಒಂದು ಬೆಳೆಗೋಸ್ಕರ ಅನ್ನುವಂಥದ್ದನ್ನು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಕೃಷಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಮಾತ್ರ ಮಾಹಿತಿಯನ್ನ ಕೊಡ್ತಾ ಇದ್ರೆ ಹೊರತಾಗಿ ಅಲ್ಲಿ ವಸ್ತುಸ್ಥಿತಿ ನಿಜಕ್ಕೂ ಕೂಡ ಅಲ್ಲಿ ಯೂರಿಯಾ ಗೊಬ್ಬರ ಸಿಗ್ತಾ ಇದೆಯೋ ಇಲ್ಲೋ, ಅಲ್ಲಿ ಪರಿಸ್ಥಿತಿ ಏನು, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ನಾವು ಕೊಡ್ತಕ್ಕಂಥ ಸರ್ಕಾರದಿಂದ ಹೋಗ್ತಕ್ಕಂಥ ಆ ಯೂರಿಯಾ ಗೊಬ್ಬರ ಎಲ್ಲಿ ಯಾರ ಅಂಗಡಿಗೆ ಸೇರ್ತಾ ಇದೆ, ಯಾರ ಕಡೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅದನ್ನ ಸರಿಯಾಗಿ ಮಾಹಿತಿ ತೆಗೆದುಕೊಳ್ತಾ ಇಲ್ಲ. ಅಥವಾ ಎಲ್ಲೊಂದ್ ಕಡೆ ಇವ್ರು ಗೊತ್ತಿದ್ರು ಸಹಿತ ಒಂದ್ ಕಡೆ ಮೌನ ವಹಿಸ್ತಾ ಇದ್ದಾರೆ ಅನ್ನುವಂಥ ಸಾಲು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಈಗಾಗ್ಲೇ
ಕೃಷಿ ಸಚಿವರು ಸೇರಿದಂತೆ ಸಿದ್ದರಾಮಯ್ಯನವರು ಕೂಡ ಇದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ರಸಗೊಬ್ಬರದ ಕೊರತೆ ಇಲ್ಲ ಅಂತ. ಆದ್ರೆ ನೋ ಸ್ಟಾಕ್ ಬೋರ್ಡ್ ಅನ್ನ ಎಲ್ಲೆಡೆ ಹಾಕಿರುವಂತದ್ದು, ಎಲ್ಲೋ ಒಂದ್ ಕಡೆ ಇದರಲ್ಲಿ ದಲ್ಲಾಳಿಗಳ ಒಂದು ಕೈವಾಡ ಇದ್ದು ಅವರು ಹೆಚ್ಚಿನ ಬೆಲೆಗೆ ಮಾರ್ಕೊಳ್ತಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇದೀಗ ರೈತರಿಗೆ ಕಾಡ್ತಾ ಇದೆ. ಹಾಗಾಗಿ ಕೃಷಿ ಸಚಿವರಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಯಾವುದೇ ರೀತಿಯಾದಂತ ಕ್ರಮವನ್ನ ತೆಗೆದುಕೊಂಡಿದ್ದಾರಾ ಈ ಒಂದು ಕೂಗು ಕೇಳಿದ ಮೇಲೆ? ಸುಕನ್ಯಾ, ಈಗಾಗಲೇ ಸಾಕಷ್ಟು ಈ ಆಕ್ರೋಶ ವ್ಯಕ್ತವಾದಂತಹ ಸಂದರ್ಭದಲ್ಲಿ ನಿನ್ನೆ ತಾನೇ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು, ಆಯಾ ಜಿಲ್ಲಾ ಡಿಸಿಗಳ ಜೊತೆ ಕೂಡ ನಾವು ನಿರಂತರವಾಗಿರ್ತಕ್ಕಂಥ ಸಭೆಯನ್ನು ಕೂಡ ನಡೆಸ್ತಾ ಇದ್ದೇವೆ ಅನ್ನುವಂಥದ್ದು. ನಮ್ಮ ಬಳಿ ರಸಗೊಬ್ಬರದ ಕೊರತೆ ಇಲ್ಲ ಅನ್ನುವಂಥದ್ದು. ನಾವು ಈಗಾಗಲೇ ಸಾಕಷ್ಟು ಏನು ಈಗಾಗಲೇ 5,40,00,000 ಬ್ಯಾಲೆನ್ಸ್ ಕೂಡ ಇತ್ತು. ಈ ವರ್ಷ 3 ಲಕ್ಷ ಬ್ಯಾಲೆನ್ಸ್ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ ನಮಗ್ ಬೇಕಾಗಿರ್ತಕ್ಕಂಥ ಕೆಲವಷ್ಟು ಗೊಬ್ಬರವನ್ನ ನಾವು ಸ್ಟಾಕ್ ಇಟ್ಕೊಂಡಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಅದು ಯಾವ ಒಂದು ದಲ್ಲಾಳಿಗಳ ಕೈ ಸೇರ್ತಾ ಇದೆ ಅಥವಾ ಅಧಿಕಾರಿಗಳ ಒಂದಿಷ್ಟು ಕಾರ್ಯ ಸರಿಯಾಗಿ ನಿರ್ವಹಿಸ್ತಾ ಇಲ್ವಾ ಅನ್ನುವಂಥದ್ದನ್ನ ಕೃಷಿ ಸಚಿವರು ಅದನ್ನ ಗಮನ ಹರಿಸಬೇಕಾಗಿದೆ. ಯಾಕಂತಂದ್ರೆ ಈಗಾಗಲೇ ಯಾವ ತಿಂಗಳಿನಲ್ಲಿ ರೈತರಿಗೆ ಬಿತ್ತನೆ ಆಗುತ್ತೆ, ಅವ್ರಿಗೆ ಎಷ್ಟು ರಸಗೊಬ್ಬರ ಬೇಕು ಅನ್ನುವಂಥದ್ದು ಕೃಷಿ ಇಲಾಖೆಯಲ್ಲಿ ಎಲ್ಲವೂ ಕೂಡ ಪ್ರತಿ ವರ್ಷ ಕೂಡ ಲೆಕ್ಕಾಚಾರ ಇರುತ್ತೆ. ಹಾಗಾಗಿ ಅದನ್ನೆಲ್ಲವೂ ಕೂಡ ಗಮನಿಸಿಕೊಂಡಿರ್ತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಎಡವಟ್ಟನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ದಲ್ಲಾಳಿಗಳ ಕೈವಾಡಿದ್ರೆ ಅಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಕೃಷಿ ಅಧಿಕಾರಿಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮಾಹಿತಿ ಇರುತ್ತೆ, ಅಥವಾ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳಾಗಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಮಾಹಿತಿ ಇರುತ್ತೆ. ಅದನ್ನ ಆಧರಿಸಿ ಇವರು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡು ರೈತರಿಗೆ ಯೂರಿಯಾ ಗೊಬ್ಬರ ಎಲ್ರಿಗೂ ಕೂಡ ಸಿಗುವಂತಹ ನಿಟ್ಟಿನಲ್ಲಿ ಅಥವಾ ದಲ್ಲಾಳಿಗಳ ಕೈ ಸೇರಿದ್ರೆ ಅದನ್ನ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ಹಾಗಾಗಿ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು, ನಾನು ಅಧಿಕಾರಿಗಳ ಜೊತೆ ಸಭೆ ನಡೆಸ್ತೀನಿ, ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸ್ತೀನಿ, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಈ ರೀತಿ ಬರೀ ಹೇಳಿಕೆಗಳು ಮಾತ್ರ ಸೀಮಿತವಾಗ್ತಾ ಇರ್ತಕ್ಕಂಥದ್ದು ಅಲ್ಲಿ ವಾಸ್ತವಿಕತೆ ಏನು ಅಂತಕ್ಕಂಥ ಅರಿತುಕೊಳ್ಳುವಂತಹ ಪ್ರಯತ್ನ ಕೃಷಿ ಸಚಿವರು ಮಾಡಬೇಕಾಗಿದೆ ಅನ್ನುವಂಥದ್ದು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ.